ಇಲ್ಲಿಯವರೆಗೆ. ನಂತರ ಪೊಲೀಸರು ಈ ಕಂಪಾರ್ಟ್ಮೆಂಟ್ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಬುಕ್ ಆಗಿದೆ. ಹಾಗಾದರೆ ಇವಳು ಇಲ್ಲಿಗೆ ಹೇಗೆ ಬಂದಳು ಎಂದು ಹೇಳಬಲ್ಲಿರಾ? ಅಹನಾಳನ್ನು ಅನುಮಾನದ ಕಣ್ಣುಗಳಿಂದ ನೋಡುತ್ತಾ ಪ್ರಶ್ನಿಸುವಾಗ ಅವಳು ತುಂಬ ಗಾಬರಿಗೊಂಡಳು. ಮುಂದುವರಿದ ಭಾಗ. ಈ ಹುಡುಗಿ ನನ್ನೊಂದಿಗೆ ಬಂದಿದ್ದಾಳೆ ಎಂದು ಅವನು ಹೇಳಿದನು. ಈ ಕಂಪಾರ್ಟ್ಮೆಂಟ್ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಬುಕ್ ಆಗಿದೆ. ಹಾಗಾದರೆ ಈ ಹುಡುಗಿ ಇಲ್ಲಿಗೆ ಹೇಗೆ ಬಂದಳು ಎಂದು ಹೇಳಬಲ್ಲಿರಾ ಎಂದು ಪೊಲೀಸರು ಅಹನಾಳ ಕಡೆಗೆ ನೋಡಿದಾಗ ಅವಳು ತುಂಬ ಗಾಬರಿಗೊಂಡಿದ್ದಳು. ಪೊಲೀಸರು ತನ್ನನ್ನು ವಿಚಾರಿಸುತ್ತಿರುವುದನ್ನು ಮತ್ತು ಹುಡುಗಿ ಗಾಬರಿಗೊಳ್ಳುವುದನ್ನು ನೋಡಿದ ಆ ಯುವಕ ಕೋಪಗೊಳ್ಳುತ್ತಾನೆ. ನಂತರ ಅವನು ತನ್ನ ವರ್ತನೆಯನ್ನು ಬಿಗಿಗೊಳಿಸುತ್ತಾನೆ. ಇದೇನು ಇನ್ಸ್ಪೆಕ್ಟರ್, ಇದೇನು ನಿಮ್ಮ ರೈಲ್ವೆ ವ್ಯವಸ್ಥೆ? ಇದು ಫಸ್ಟ್ ಕ್ಲಾಸ್ AC ಪ್ಲಾನ್ನಂತಹ ಸೌಲಭ್ಯಗಳನ್ನು ನೀಡುವುದಾಗಿ ಹೇಳುತ್ತದೆ. ನಾನು ಮೊದಲ ಬಾರಿಗೆ ಇದರಲ್ಲಿ ಪ್ರಯಾಣಿಸುತ್ತಿದ್ದೇನೆ, ಅದು ಕೂಡ ಒತ್ತಾಯದಿಂದ. ಆದರೆ ವಿಷಾದದ ವಿಷಯವೆಂದರೆ ಇದರಲ್ಲಿ ನನ್ನ ಅನುಭವ ಸ್ವಲ್ಪ ಕೂಡ ಚೆನ್ನಾಗಿಲ್ಲವೆಂದು ಹೇಳಬೇಕಾಗಿದೆ. ಈ ಕಂಪಾರ್ಟ್ಮೆಂಟಿಗೆ ಏಕೆ ಇಷ್ಟೊಂದು ಶುಲ್ಕ ತೆಗೆದುಕೊಳ್ಳಲಾಗುತ್ತದೆ? ಯಾಕೆಂದರೆ ಇಲ್ಲಿ ಫುಲ್ ಪ್ರೈವೇಸಿ ಸಿಗುತ್ತದೆ ಅಂತ. ಆದರೆ ಪ್ರೈವೇಸಿ ನನಗೆ ಇಲ್ಲಿ ಏನೂ ಕಾಣಿಸುತ್ತಿಲ್ಲ. ಆದ್ದರಿಂದ ಇದನ್ನು ಬುಕ್ ಮಾಡಿ ಏನು ಪ್ರಯೋಜನ ಎಂದು ಕಠೋರ ಸ್ವರದಲ್ಲಿ ಹೇಳಿದಾಗ ಇನ್ಸ್ಪೆಕ್ಟರ್ನ ಸ್ವರ ಸ್ವಲ್ಪ ಮೃದುವಾಯಿತು. ಕ್ಷಮಿಸಿ ಸರ್, ನಿಮಗೆ ಪದೇ ಪದೇ ತೊಂದರೆಯಾಗುತ್ತಿದೆ. ಆದರೆ ನಾವು ಉದ್ದೇಶಪೂರ್ವಕವಾಗಿ ಇದನ್ನು ಮಾಡುತ್ತಿಲ್ಲ. ನಾವು ಸಹ ಅಸಹಾಯಕರಾಗಿದ್ದೇವೆ. ಈ ಹುಡುಗಿಯ ಬಗ್ಗೆ ನಾವು ವಿಚಾರಿಸಬೇಕು. ಆದ್ದರಿಂದ ನೀವು ನಮ್ಮ ಕೆಲಸಕ್ಕೆ ಅಡ್ಡಿಪಡಿಸದಿದ್ದರೆ ನಾವು ನಮ್ಮ ಕೆಲಸ ಮಾಡಿ ಕೂಡಲೇ ಹೊರಡುತ್ತೇವೆ ಎಂದು ಶಾಂತ ಧ್ವನಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅವನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಮತ್ತು ಹುಡುಗಿಯ ವಿಚಾರಣೆಗೆ ಮುಂದಾದಾಗ ಆ ಹುಡುಗಿಯು ಆ ಯುವಕನ ಹಿಂದೆ ಹೋದಳು. ಇನ್ಸ್ಪೆಕ್ಟರ್, ಈ ಹುಡುಗಿ ನನ್ನೊಂದಿಗೆ ಇದ್ದಾಳೆ, ಆದ್ದರಿಂದ ಇದುವೇ ಅವಳ ಗುರುತು ಎಂದು ನಾನು ಭಾವಿಸುತ್ತೇನೆ. ನೀವು ಏನು ವಿಚಾರಣೆ ಮಾಡುವುದಿದೆಯೋ ನನ್ನನ್ನೇ ಕೇಳಿ. ಹುಡುಗಿಯನ್ನು ರಕ್ಷಿಸುತ್ತಾ ಆ ಯುವಕನು ಇನ್ಸ್ಪೆಕ್ಟರ್ಗೆ ಹೇಳಿದನು. ನಾವು ಮೊದಲು ಬಂದಾಗ ಈ ಹುಡುಗಿ ಇಲ್ಲಿ ಇರಲಿಲ್ಲ. ಈಗ ಹೇಗೆ ಬಂದಳು? ಇನ್ಸ್ಪೆಕ್ಟರ್ ಅನುಮಾನದಿಂದ ನೋಡುತ್ತಾ ಕೇಳಿದರು. ಹೌದು, ಆ ಸಮಯದಲ್ಲಿ ಅವಳು ಇರಲಿಲ್ಲ, ಏಕೆಂದರೆ ಅವಳು ಬೇರೆ ನಿಲ್ದಾಣದಿಂದ ರೈಲು ಹತ್ತಿದಳು ಮತ್ತು ನಾನು ಈ ಕಂಪಾರ್ಟ್ಮೆಂಟನ್ನು ಬುಕ್ ಮಾಡಿದ್ದೇನೆ. ನಾನು ಬಯಸಿದರೆ ನಾನು ನನ್ನೊಂದಿಗೆ ಯಾರನ್ನಾದರೂ ಕರೆದುಕೊಂಡು ಹೋಗಬಹುದು ಎಂದು ಹೇಳಿದನು. ಓಹೋ, ನಾನು ಒಪ್ಪುತ್ತೇನೆ. ನಿಮಗೆ ಅಭ್ಯಂತರವಿಲ್ಲದಿದ್ದರೆ ನಾವು ಇವಳಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಬಹುದಾ ಎಂದು ಇನ್ಸ್ಪೆಕ್ಟರ್ ಆತನ ಬಳಿ ಅನುಮತಿಯನ್ನು ಕೇಳಿದರು. ನಿಮಗೇನು ಕೇಳಬೇಕಿದೆಯೋ ನನ್ನನ್ನು ಕೇಳಿ, ನಾನು ಉತ್ತರಿಸುತ್ತೇನೆ ಎಂದು ಆ ಯುವಕನು ಮತ್ತೆ ಹೇಳಿದನು. ಅಹನಾಳ ಮುಗ್ಧ ಮುಖವನ್ನು ನೋಡಿ ಆ ಯುವಕನಿಗೆ ಕರುಣೆ ಬಂದಿತು. ಆದ್ದರಿಂದ ಅವನು ಅವಳನ್ನು ಹೇಗಾದರೂ ಬಚಾವು ಮಾಡಲು ಬಯಸಿದ್ದನು. ಆದರೆ TT ಮತ್ತು ಪೊಲೀಸ್ ಒಪ್ಪದಿದ್ದಾಗ ಅವನು ತನ್ನ ID ಕಾರ್ಡನ್ನು ಅವರಿಗೆ ತೋರಿಸಿದನು. ಅದನ್ನು ನೋಡಿ ಇಬ್ಬರೂ ಮೌನವಾದರು ಮತ್ತು ಕ್ಷಮಿಸಿ ಎಂದು ಹೇಳಿ ಅಲ್ಲಿಂದ ಹೊರಡಲು ಮುಂದಾದಾಗ ಅವನು ಅವರನ್ನು ನಿಲ್ಲಿ ಎಂದು ಹೇಳಿದನು. ನಂತರ ಅವರು ಹಿಂದೆ ತಿರುಗಿದರು. ಇನ್ನು ಮುಂಬೈಗೆ ತಲುಪುವವರೆಗೂ ನೀವು ಇಲ್ಲಿಗೆ ಬಂದು ಡಿಸ್ಟರ್ಬ್ ಮಾಡುವುದಿಲ್ಲವೆಂದು ನಾನು ಭಾವಿಸುತ್ತೇನೆ. ಇಲ್ಲದಿದ್ದರೆ ಅದರ ಪರಿಣಾಮ ಚೆನ್ನಾಗಿರುವುದಿಲ್ಲ ಎಂದು ಅವನು ಎಚ್ಚರಿಕೆಯ ಧ್ವನಿಯಲ್ಲಿ ಹೇಳಿದನು. ಸರಿ ಸರ್, ಇನ್ನು ನಿಮಗೆ ಡಿಸ್ಟರ್ಬ್ ಆಗುವುದಿಲ್ಲ ಎಂದು ಹೇಳುತ್ತಾ ಇಬ್ಬರು ಹೊರಟು ಹೋದರು. ನಂತರ ಇಬ್ಬರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು ಮತ್ತು ಹುಡುಗಿ ಭಯದಿಂದ ತುಂಬಿದ್ದಳು. ಅವಳು ಈ AC ಕಂಪಾರ್ಟ್ಮೆಂಟ್ನಲ್ಲಿಯೂ ಬೆವರುತ್ತಿದ್ದಳು. ಆದ್ದರಿಂದ ಅವಳು ಸೀಟಿನ ಮೇಲೆ ಕುಳಿತುಕೊಂಡಳು. ಆ ಯುವಕನು ಹುಡುಗಿಯ ಕಡೆಗೆ ತಿರುಗಿದನು. ಅವಳು ತುಂಬ ಗಾಬರಿಗೊಂಡು ನರ್ವಸ್ ಆಗಿದ್ದನ್ನು ನೋಡಿ ಅವಳ ಬಗ್ಗೆ ಪದೇ ಪದೇ ವಿಚಾರಿಸಿದ ನಂತರ ಅವನಿಗೂ ಅನುಮಾನ ಶುರುವಾಯಿತು. ಯಾರನ್ನು ಬಚಾವ್ ಮಾಡಿದ್ದನೋ ಅವಳು ಅಪರಾಧಿಯೇ. ಆದರೆ ಅವಳ ಮುಗ್ಧ ಮುಖವನ್ನು ನೋಡಿದರೆ ಅವನಿಗೆ ನಂಬಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವನು ಈಗ ಅವಳನ್ನು ವಿಚಾರಿಸಲು ಮುಂದಾದನು. ಯಾರು ನೀನು ಎಂದು ಅವನು ಕಠಿಣ ಧ್ವನಿಯಲ್ಲಿ ಕೇಳಲು ಅವಳು ಹೆದರಿದಳು, ಆದರೆ ಮೌನವಾಗಿದ್ದಳು. ಹೆಸರು ಏನು ಹೇಳು? ಅವನ ಧ್ವನಿಯನ್ನು ಇನ್ನೂ ಏರಿಸಿದನು. ಅಹನಾ ಎಂದು ಅವಳು ತೊದಲಿಕೊಂಡು ಹೇಳಿದಳು. ಇಲ್ಲಿ ಏನು ಮಾಡಲು ಬಂದಿದ್ದೀಯಾ ಎಂದು ಅವನು ಕಿರಿದಾದ ಕಣ್ಣುಗಳಿಂದ ಕೇಳಿದನು. ನಾನು ಮುಂಬೈಗೆ ಹೋಗಬೇಕು, ಆದರೆ ನನ್ನ ಬಳಿ ಈ ರೈಲಿನಲ್ಲಿ ಹೋಗಲು ಟಿಕೆಟ್ ಇಲ್ಲ. ಅದಕ್ಕಾಗಿಯೇ ನಾನು ಅವಿತುಕೊಂಡಿದ್ದೇನೆ. ಅಹನಾ ಆತಂಕದಿಂದ ಹೇಳಿದಳು. ನೀವು ಯಾಕೆ ಟಿಕೆಟ್ ಇಲ್ಲದೆ ಪ್ರಯಾಣಿಸುತ್ತಿದ್ದೀರಿ? ಇದಕ್ಕೆ ಟಿಕೆಟ್ ಸಿಗದಿದ್ದರೆ ಬೇರೆ ರೈಲಿನಲ್ಲಿ ಬರಬೇಕಾಗಿತ್ತು ಎಂದನು. ಹಣ ಇರಲಿಲ್ಲ ಎಂದು ಅವಳು ಮಂದ ಧ್ವನಿಯಲ್ಲಿ ಹೇಳಿದಳು. ಈ ಜನರು ನಿಮ್ಮ ಬಗ್ಗೆ ಕೇಳುತ್ತಿದ್ದರು ಅಲ್ಲವೇ ಎಂದು ಅವನು ಕೇಳಿದಾಗ ಹೌದು ಎಂದು ಉತ್ತರಿಸಿದಳು. ಯಾಕೆ ಅಪರಾಧ ಮಾಡಿ ಓಡಿ ಹೋಗುತ್ತಿದ್ದೀಯಾ ಎಂದು ಅವನು ಅನುಮಾನದಿಂದ ಕೇಳಿದನು. ಇಲ್ಲ, ನಾನು ಯಾವ ಅಪರಾಧವನ್ನು ಮಾಡಿಲ್ಲ, ನಾನು ಅಪರಾಧಿಯಲ್ಲ ಎಂದು ಅವಳು ಹೇಳಿದಳು. ನೀವು ಕ್ರಿಮಿನಲ್ ಅಲ್ಲದಿದ್ದರೆ ಪೊಲೀಸರು ನಿಮ್ಮ ಹಿಂದೆ ಏಕೆ ಬಿದ್ದಿದ್ದಾರೆ ಎಂದು ಅವನು ಕೇಳಿದನು. ಅಪರಾಧಿಯಾಗಲು ಅಪರಾಧ ಮಾಡಬೇಕೆಂದು ಇದೆಯಾ? ಬಡ ಮತ್ತು ಅಸಹಾಯಕ ಹುಡುಗಿಯಾಗಿರುವುದು ಕೂಡ ಅಪರಾಧವೇ. ಅದಕ್ಕಾಗಿಯೇ ಅವನು ನನ್ನನ್ನು ಬಲವಂತವಾಗಿ ಮದುವೆಯಾಗಲು ಬಯಸುತ್ತಾನೆ. ಅವಳು ದುಃಖದ ಸ್ವರದಲ್ಲಿ ಹೇಳಿದಳು. ಯಾರು ಇದನ್ನೆಲ್ಲ ಮಾಡುತ್ತಿದ್ದಾರೆ ಎಂದು ಅವನು ಕೇಳಿದನು. ರುದ್ರ ಪ್ರತಾಪ ಎಂದು ಅವಳು ಹೇಳಿದಳು. ಹಾಗಾದರೆ ನೀವು ಮುಂಬೈಗೆ ಹೋಗುತ್ತೀರಾ ಎಂದು ಆತನು ಕೇಳಲು ಹೌದು ಎಂದಳು. ಅಲ್ಲಿ ಯಾರಿದ್ದಾರೆ ಎಂದು ಆ ಯುವಕನು ಕೇಳಿದನು. ನನ್ನ ಅಣ್ಣ ಎಂದು ಹೇಳಿದಳು.
ಅಣ್ಣ ನಿಮಗಾಗಿ ಟಿಕೆಟ್ ಬುಕ್ ಮಾಡಲಿಲ್ಲವೇ? ನೀವು ಈ ರೀತಿ ಟಿಕೆಟ್ ಇಲ್ಲದೆ ಯಾಕೆ ಪ್ರಯಾಣಿಸುತ್ತೀರಿ ಎಂದು ಆ ಯುವಕನು ಕೇಳಿದನು. ನಾನು ಅಲ್ಲಿಗೆ ಬರುತ್ತಿದ್ದೇನೆ ಎಂದು ಅವನಿಗೆ ತಿಳಿದಿಲ್ಲ, ಏಕೆಂದರೆ ನಾನು 6 ತಿಂಗಳಿನಿಂದ ಅವನೊಂದಿಗೆ ಮಾತನಾಡಲಿಲ್ಲ. ಯಾಕೆ ನನಗೆ ಗೊತ್ತಿಲ್ಲ. ಅವನು ಕರೆ ಮಾಡಲಿಲ್ಲ. ನಾನು ಕರೆ ಮಾಡಿದರೆ ಸ್ವಿಚ್ ಆಫ್ ಎಂದು ಬರುತ್ತದೆ. ಅವರು ಎಲ್ಲಿ ವಾಸಿಸುತ್ತಿದ್ದಾರೆ ಎಂದು ನಿಮಗೆ ತಿಳಿದಿದೆಯೇ? ಇಲ್ಲ. ನಿಮ್ಮ ಸಹೋದರ ಸಿಗುವವರೆಗೆ ನೀವು ಎಲ್ಲಿ ಉಳಿಯುತ್ತೀರಿ ಎಂದು ಕೇಳಲು ಗೊತ್ತಿಲ್ಲ ಎಂದು ಉತ್ತರಿಸಿದಳು. ನೀವು ಏನು ಹೇಳುತ್ತಿದ್ದೀರಿ ಎಂದು ನನಗೆ ಗೊತ್ತಾಗುತ್ತಿಲ್ಲ. ನಿಮಗೆ ಮುಂಬೈ ತಿಳಿದಿದೆಯೇ? ಅದು ಎಷ್ಟು ದೊಡ್ಡ ನಗರವಾಗಿದೆ. ನೀವು ಯಾರ ಬೆಂಬಲವಿಲ್ಲದೆ ಎಲ್ಲಿ ವಾಸಿಸುತ್ತೀರಿ ಎಂದು ಆಶ್ಚರ್ಯದಿಂದ ಕೇಳಿದನು. ನನ್ನ ಸ್ನೇಹಿತೆ ಮತ್ತು ಅವಳ ಸ್ನೇಹಿತ ಕೂಡ ಅಲ್ಲಿ ವಾಸಿಸುತ್ತಿದ್ದಾರೆ. ನಾನು ಅಲ್ಲಿಗೆ ಹೋಗಿ ಅವರನ್ನು ಹುಡುಕುತ್ತೇನೆ ಎಂದು ಹೇಳಿದಳು. ನಿಮ್ಮಲ್ಲಿ ಹಣವಾಗಲಿ ಅಥವಾ ಉಳಿದುಕೊಳ್ಳಲು ಸ್ಥಳವಿಲ್ಲ. ನಿಮಗೆ ತಿಳಿದಿದೆಯಾ? ನೀವು ಒಂಟಿ ಹುಡುಗಿ ಮತ್ತು ಅದು ಕೂಡ ನಿರ್ಗತಿಕರಾಗಿದ್ದೀರಿ ಎಂದು ತಿಳಿದರೆ ಎಲ್ಲರೂ ನಿಮ್ಮ ಲಾಭವನ್ನು ಪಡೆಯಲು ಬಯಸುತ್ತಾರೆ. ಹೀಗೆ ಹೇಳುತ್ತಾ ಅವಳ ಉದ್ವೇಗವನ್ನು ಅವನು ಮತ್ತಷ್ಟು ಹೆಚ್ಚಿಸಿದನು. ನೀವು ಕೂಡ ಎಂದು ಅವಳು ಉಗುಳನ್ನು ನುಂಗುತ್ತಾ ಹೇಳಿದಳು. ಹೌದು, ನಾನು ಕೂಡ ಎಂದನು ಆ ಯುವಕ. ನಾನು ಪ್ರತಿಭಟಿಸಿದರೆ ಎಂದು ಆ ಯುವತಿ ಹೇಳಲು, ನಾನು ಬಲವಂತವಾಗಿಯೂ ಮಾಡಬಹುದು ಎಂದು ಹೇಳಿದನು. ನೀವು ಹಾಗೆ ಮಾಡುವುದಿಲ್ಲ ಎಂದು ಹೇಳುತ್ತಾ ಅಹನಾ ಭಯಗೊಂಡಳು. ಯಾಕೆ ಎಂದು ಅವನು ಕೇಳಲು, ನಾನು ಕಿರುಚುತ್ತೇನೆ ಎಂದು ಹೇಳಿದಳು. ನೀವು ಕಿರುಚಿದರೆ ಇಲ್ಲಿಂದ ಧ್ವನಿ ಹೊರಗೆ ಹೋಗುವುದಿಲ್ಲ, ಯಾಕೆಂದರೆ ಈ ಕಂಪಾರ್ಟ್ಮೆಂಟ್ ಸೌಂಡ್ ಪ್ರೂಫ್ ಆಗಿದೆ. ಆದ್ದರಿಂದ ಒಳಗಿನ ಶಬ್ದವಾಗಲಿ ಹೊರಗಿನ ಶಬ್ದವಾಗಲಿ ಯಾರಿಗೂ ಕೇಳಿಸುವುದಿಲ್ಲ ಎಂದು ಹೇಳಿದನು. ಹಾಗೆ ಯಾಕೆ ಎಂದು ಅವಳು ಕೇಳಲು, ಹೌದು, ಅದು ಹಾಗೆಯೇ ಎಂದನು. ನಾನು ಹೊರಗಡೆ ಓಡುತ್ತೇನೆ ಎಂದು ಅವಳು ಹೇಳಿದಾಗ, ಪೊಲೀಸರು ಮತ್ತು ಆ ರುದ್ರಪ್ರತಾಪ ನಿನಗಾಗಿ ಹೊರಗೆ ಕಾಯುತ್ತಿರುತ್ತಾರೆ ಎಂದು ಹೇಳಿದನು. ಇಲ್ಲ, ನೀವು ಹಾಗೆ ಮಾಡಬೇಡಿ ಎಂದು ಹೇಳುತ್ತಾ ಈಗ ಅವಳು ತುಂಬ ಗಾಬರಿಗೊಂಡಳು. ಅವಳ ಉದ್ವೇಗವನ್ನು ನೋಡಿ ಅವನು ಲಘುವಾಗಿ ಮುಗುಳ್ನಕ್ಕು ತನ್ನ ಸೀಟಿನಲ್ಲಿ ಹೋಗಿ ಕುಳಿತನು. ಹಾಗಾಗಿ ಅಹನಾ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡಳು ಮತ್ತು ಅವಳು ಕೂಡ ಕುಳಿತುಕೊಂಡಳು. ಅವಳು ಕದ್ದು ಮುಚ್ಚಿ ಅವನತ್ತ ನೋಡಿದಳು. ಅವನು ಅವಳತ್ತ ಹಂಗೈ ತೋರಿಸುತ್ತಾ ಅವಳ ಅಸ್ತವ್ಯಸ್ತವಾಗಿದ್ದ ದುಪ್ಪಟ್ಟವನ್ನು ಸರಿಪಡಿಸುವಂತೆ ಸನ್ನೆ ಮಾಡಿದ್ದನು. ಅಹನಾ ಚಡಪಡಿಸುವುದನ್ನು ನೋಡಿ ಅವನು ಅವಳಿಂದ ಗಮನವನ್ನು ಬೇರೆಡೆಗೆ ಸೆಳೆಯಲು ಶುರು ಮಾಡಿದನು. ಆದರೆ ರಾತ್ರಿಯ ಸಮಯ ಎಂತಹ ಸಭ್ಯ ಪುರುಷನ ಮರ್ಯಾದೆಯನ್ನು ಅಲುಗಾಡಿಸುವಷ್ಟು ಅಪರಿಚಿತ ಸುಂದರ ಹುಡುಗಿ ಅವನೊಂದಿಗಿದ್ದಾಳೆ. ಆದ್ದರಿಂದ ಅವನು ಚಡಪಡಿಸುತ್ತಿದ್ದನು. ಅಹನಾ ಅವನ ಹತ್ತಿರ ಬರುವ ಮೂಲಕ ಅವನ ನಿದ್ರೆಯ ಭಾವನೆಗಳನ್ನು ಜಾಗೃತಗೊಳಿಸಿದ್ದಾಳೆ. ಈ ಕಾರಣದಿಂದಾಗಿ ಅವನು ಗಮನವನ್ನು ಬೇರೆಡೆಗೆ ಸೆಳೆಯಲು ಪ್ರಯತ್ನಿಸಿದನು. ಆದರೆ ಅದು ಸಾಧ್ಯವಾಗಲಿಲ್ಲ. ಅವನು ಮಲಗದೆ ಹಾಗೆಯೇ ಕುಳಿತಿದ್ದರೆ ಕೆಲವು ತಪ್ಪು ಹೆಜ್ಜೆಯನ್ನು ಇಡುವ ಕಾರಣಕ್ಕೆ ಅವನು ಮಲಗಿಕೊಂಡನು. ಯಾವ ಬಲವಂತದಿಂದ ಇಲ್ಲಿ ಬಚ್ಚಿಟ್ಟುಕೊಂಡಿದ್ದಾಳೆ ಎಂದು ತಿಳಿಯದ ಅಸಹಾಯಕ ಹೆಣ್ಣು ಮಗಳು ಆತನಿಂದ ಸಹಾಯದ ನಿರೀಕ್ಷೆಯಲ್ಲಿದ್ದರೆ ಆತನೂ ತನ್ನ ಮಾನವೀಯತೆ ತೋರಬೇಕು. ಅವನು ಮಲಗಿದನು. ಆದರೆ ಅಹನಾ ಹಾಗೆಯೇ ಕುಳಿತಿದ್ದಳು. ನಿದ್ರೆ ಮಾಡು, ಹಾಗೆ ಯಾಕೆ ಕುಳಿತಿದ್ದೀಯಾ ಎಂದು ಆ ಯುವಕನು ಕೇಳಲು, ನಿದ್ದೆ ಬರುತ್ತಿಲ್ಲ ಎಂದು ಅಹನಾ ಉತ್ತರಿಸಿದಳು. ನಿದ್ದೆ ಬರುತ್ತಿಲ್ಲವಾ ಅಥವಾ ಉದ್ದೇಶಪೂರ್ವಕವಾಗಿ ನಿದ್ದೆ ಮಾಡುತ್ತಿಲ್ಲವಾ ಎಂದು ಅವನು ಕಿರಿದಾದ ಕಣ್ಣುಗಳಿಂದ ಕೇಳಿದನು. ಉದ್ದೇಶಪೂರ್ವಕವಾಗಿಯೇ ಮಲಗುತ್ತಿಲ್ಲ ಎಂದು ಅವಳು ಹೇಳಿದಳು. ಯಾಕೆ ಎಂದು ಅವನು ಕೇಳಲು, ನನ್ನ ನಿದ್ರೆಯ ಲಾಭವನ್ನು ನೀವು ತೆಗೆದುಕೊಂಡರೆ ನಾನು ಯಾರನ್ನೂ ನಂಬುವುದಿಲ್ಲ. ಅವನ ಮಾತಿಗೆ ಅವಳಿಗೆ ಕೋಪವೂ ಬಂದಿತ್ತು ಮತ್ತು ನಗುವೂ ಬಂದಿತ್ತು. ಮುಂದುವರಿಯುವುದು.